ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಳ್ವದೆ ಅಂತ. ಇವತ್ತಿನ ಮಟ್ಟಿಗೆ ಸುಮಾರು ವಿಷಯಗಳು ಡಿಜಿಟಲೈಸೇಷನ್ ಆಗೋಗ್ಬಿಟ್ಟಿದೆ. ಸೊ ಎಲ್ಲ ವಿಷಯಗಳನ್ನು ನಾವು ಆನ್ಲೈನಲ್ಲೇ ಮಾಡ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ಹೇಳಬೇಕಪ್ಪ ಅಂತಂದ್ರೆ ವರ್ಕ್ ಫ್ರಮ್ ಹೋಮ್ ಇರ್ಬೋದು ಅಥವಾ ಓವರ್ ಆಲ್ ಒಂದು ಇಂಟರ್ನೆಟ್ ಚೀಪ್ ಅಂತ ಆದಮೇಲೆ ಸುಮಾರು ರೀತಿಯ ಡಿಜಿಟಲೈಸೇಷನ್ ಕೆಲಸಗಳು ಇವತ್ತಿನ ಮಟ್ಟಿಗೆ ಭಾರತದಲ್ಲಿ ಆಗ್ತಾ ಇದೆ. ಸೊ ಆಸ್ ಅನ್ ಇನ್ವೆಸ್ಟರ್ ನಾವು ಇದನ್ನು ಗಮನದಲ್ಲಿ ಇಟ್ಕೊಂಡು ನೋಡಬೇಕಾಗಿರುತ್ತೆ ಆಪರ್ಚುನಿಟೀಸ್ಗಳನ್ನು. ಇದ್ರ ಪ್ರಕಾರ ನೋಡೋದಾದ್ರೆ ಪ್ಲಾಟ್ಫಾರ್ಮ್ ಬೇಸ್ಡ್ ಕಂಪನೀಸ್ಗಳು ಅಂತ ಹೇಳ್ತಾರೆ. ಸೊ ಬೇಸಿಕಲಿ ಅವರ ಆ್ಯಪ್ಗಳ ಮೂಲಕ, ಅವರ ವೆಬ್ಸೈಟ್ಗಳ ಮೂಲಕ, ಆನ್ಲೈನ್ ಮೂಲಕ ಅವರ ಬಿಸ್ನೆಸ್ ಅನ್ನ ರನ್ ಮಾಡ್ತಾ ಇರ್ತಾರೆ. ಇವತ್ತಿನ ಮಟ್ಟಿಗೆ ಈ ರೀತಿಯಾದಂತಹ ಒಂದು ಬಿಸ್ನೆಸ್ಗಳಿಗೆ ಸುಮಾರು ರೀತಿಯ ಒಂದು ಡಿಮ್ಯಾಂಡ್ ಅಥವಾ ಸುಮಾರು ರೀತಿಯಾದಂತಹ ವಿಚಾರಗಳು ಈ ಒಂದು ಇಂಡಸ್ಟ್ರಿ ರಿಲೇಟೆಡ್ ಆಗ್ತಾ ಇರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ಳೋಣ ಯಾವ ರೀತಿ ಈ ಒಂದು ಪ್ಲಾಟ್ಫಾರ್ಮ್ ಬೇಸ್ಡ್ ಇಂಡಸ್ಟ್ರಿ ವರ್ಕ್ ಆಗ್ತಾ ಇದೆ, ಹಾಗೆ ಇದರಲ್ಲಿ ಇರ್ತಕ್ಕಂತಹ ಟಾಪ್ 15 ಕಂಪನೀಸ್ಗಳು ಅಕಾರ್ಡಿಂಗ್ ಟು ದ ಮಾರ್ಕೆಟ್ ಕ್ಯಾಪ್ ಅಥವಾ ಓವರ್ ಆಲ್ ನಮ್ಮ ಕನ್ಸಿಡರೇಷನ್ಸ್ ಪ್ರಕಾರ 15 ಸ್ಟಾಕ್ಸ್ಗಳು ಯಾವುದು ಅನ್ನೋ ಒಂದು ವಿಷಯವನ್ನ ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಮುಂದುವರಿಯೋದಕ್ಕಿಂತ ಮುಂಚೆ ಇನ್ ಕೇಸ್ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಸೊ let's get started. ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ವಿಷಯ ಪ್ಲಾಟ್ಫಾರ್ಮ್ ಬೇಸ್ಡ್ ಕಂಪನೀಸ್ಗಳು ಅಥವಾ ಪ್ಲಾಟ್ಫಾರ್ಮ್ ಬೇಸ್ಡ್ ಬಿಸ್ನೆಸ್ ಅಂದ್ರೆ ಏನು. ಹೆಸರು ಹೇಳೋ ಪ್ರಕಾರನೇ ಯಾವುದೇ ಒಂದು ಆ್ಯಪ್ ಅಥವಾ ಓವರ್ ಆಲ್ ಒಂದು ವೆಬ್ ಅಪ್ಲಿಕೇಶನ್ ಮೂಲಕ ಸರ್ವಿಸ್ ಪ್ರೊವೈಡರ್ಗಳನ್ನ ಹಾಗೆ ಸರ್ವಿಸ್ ಕನ್ಸ್ಯೂಮರ್ಸ್ಗಳನ್ನ ಒಂದು ಕಡೆಗೆ ಸೇರಿಸ್ತಕ್ಕಂತಹ ಒಂದು ಪ್ಲಾಟ್ಫಾರ್ಮ್ಸ್ಗಳು. ಇದರ ಬೇಸಿಸ್ ಅಲ್ಲಿ ಅಥವಾ ಇದರ ಮೇಲೆ ನಿರ್ಧಾರ ಆಗಿರ್ತಕ್ಕಂತಹ ಬಿಸ್ನೆಸ್ಗಳನ್ನ ಪ್ಲಾಟ್ಫಾರ್ಮ್ ಬೇಸ್ಡ್ ಬಿಸ್ನೆಸ್ಗಳು ಅಂತ ನಾವು ಹೇಳ್ಬೋದು. ಸೊ ಸಿಂಪಲ್ ವರ್ಡ್ಸ್ ಅಲ್ಲಿ ಈಗ ಓಲಾ ಇರಬಹುದು, ಊಬರ್ ಇರಬಹುದು, ಅಥವಾ ನಾವು ದಿನನಿತ್ಯ ಯೂಸ್ ಮಾಡ್ತಕ್ಕಂತಹ ಅಪ್ಲಿಕೇಶನ್ಸ್ಗಳು ಏನಿದೆಯೋ ಈಗ ಅಮೆಜಾನ್ ಇರಬಹುದು, ಫ್ಲಿಪ್ಕಾರ್ಟ್ಗಳು, ಇದೆಲ್ಲ ಪ್ಲಾಟ್ಫಾರ್ಮ್ ಬೇಸ್ಡ್ ಬಿಸ್ನೆಸ್ ಗಳಾಗಿರುತ್ತೆ. ಬಿಕಾಸ್ ಆಫ್ ದ ಸಿಂಪ್ಲಿಸಿಟಿ ಹಾಗೆ ಸ್ಕೇಲಬಿಲಿಟಿ ಅಂತ ಅಂದ್ರೆ ಜಾಸ್ತಿ ಜನಕ್ಕೆ ರೀಚ್ ಆಗ್ತಕ್ಕಂತಹ ಪೊಟೆನ್ಶಿಯಲ್ ಈ ರೀತಿ ಒಂದು ಬಿಸ್ನೆಸ್ ಮಾಡೆಲ್ ಜಾಸ್ತಿ ಇರೋದ್ರಿಂದ ಇವತ್ತಿನ ಮಟ್ಟಿಗೆ ದೊಡ್ಡ ಕಂಪನೀಸ್ಗಳು ಗೂಗಲ್ ಇರಬಹುದು, ಮೈಕ್ರೋಸಾಫ್ಟ್ ಇರಬಹುದು, ಫೇಸ್ಬುಕ್ ಇರಬಹುದು, ಈ ರೀತಿಯಾದಂತಹ ಒಂದು ಕಂಪನೀಸ್ಗಳು ಈ ಒಂದು ಮಾಡೆಲ್ ಅನ್ನ ಫಾಲೋ ಮಾಡ್ತಾ ಇದೆ. ಈ ಇಂಡಸ್ಟ್ರಿಯ ಮೇನ್ ಅಡ್ವಾಂಟೇಜಸ್ಗಳು ಅಥವಾ ಇವರಿಗೆ ಇರ್ತಕ್ಕಂತಹ ಒಂದು ಪೊಟೆನ್ಶಿಯಲ್ ಅಡ್ವಾಂಟೇಜಸ್ಗಳು ಅಥವಾ ಅನುಕೂಲತೆಗಳು ಅಂತ ನೋಡೋದಾದ್ರೆ ಹ್ಯೂಜ್ ಸ್ಕೇಲಬಿಲಿಟಿ. ಯಾವುದೇ ಒಂದು ಬಿಸ್ನೆಸ್ಗೆ ಸ್ಕೇಲಬಿಲಿಟಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದ್ರೆ ಎಷ್ಟು ಜನಕ್ಕೆ ಅವರು ರೀಚ್ ಆಗ್ಬೋದು, ಆ ಬಿಸ್ನೆಸ್ ಅನ್ನ ಎಷ್ಟು ಜನಕ್ಕೆ ತಲುಪಿಸಬಹುದು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಸ್ಕೇಲಬಿಲಿಟಿಗೆ ಬಹಳ ಒಂದು ಈಸಿ ಪ್ರೋಸೆಸ್ ಅಥವಾ ಸಿಂಪಲ್ ಪ್ರೋಸೆಸ್ ಅನ್ನ ಒದಗಿಸಿಕೊಡುತ್ತೆ ಈ ರೀತಿಯಾದಂತಹ ಬಿಸ್ನೆಸ್ ಮಾಡೆಲ್ಸ್ಗಳು. ಎರಡನೇದಾಗಿ ನೋಡೋದಾದ್ರೆ ಇವತ್ತಿನ ಮಟ್ಟಿಗೆ ಇರತಕ್ಕಂಥ ಅಡ್ವಾನ್ಸ್ ಟೆಕ್ನಾಲಜೀಸ್ ಗಳನ್ನ ಯೂಸ್ ಮಾಡಿಕೊಂಡು ಅದನ್ನ ಲಿವರೇಜ್ ಆಗಿ ಯೂಸ್ ಮಾಡಿಕೊಂಡು ಇವರು ನೆಕ್ಸ್ಟ್ ಲೆವೆಲ್ ಬೆಳೀತಕ್ಕಂಥ ಚಾನ್ಸಸ್ಗಳು ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ AI ಇರಬಹುದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರಬಹುದು, ಈ ರೀತಿಯಾದಂತಹ ಮಷಿನ್ ಲರ್ನಿಂಗ್ ಅದೆಲ್ಲ ಇವತ್ತಿನ ಮಟ್ಟಿಗೆ ಇರೋದ್ರಿಂದ ಜನಗಳ ಡೇಟಾನ ಇಟ್ಕೊಂಡು ಎಫೆಕ್ಟಿವ್ ವೇದಲ್ಲಿ ಒಂದು ಪ್ರಾಡಕ್ಟ್ ಅನ್ನ ಅಥವಾ ಸರ್ವಿಸಸ್ ಅನ್ನ ಜನಗಳಿಗೆ ರೀಚ್ ಮಾಡತಕ್ಕಂತಹ ಪೊಟೆನ್ಶಿಯಲ್ ಅನ್ನ ಈ ಬಿಸ್ನೆಸ್ ಮಾಡೆಲ್ ಹೊಂದಿರುತ್ತೆ. ಹಾಗೆ ನೆಕ್ಸ್ಟ್ ಬಿಗ್ ಅಡ್ವಾಂಟೇಜ್ ಅಂತ ನೋಡೋದಾದ್ರೆ ಇನ್ವೆಂಟರಿಗಳು ಅಥವಾ ಸರಕುಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಅವಶ್ಯಕತೆನೇ ಇರಲ್ಲ. ಬಿಕಾಸ್ ಇವರ ಎಂಟೈರ್ ಆಪರೇಷನ್ ಆನ್ಲೈನ್ ಮೂಲಕ ಆಗಿರುತ್ತೆ. ಹಾಗೆ ಸಾಲಗಳ ಮೇಲೆ ಇರಬಹುದು ಅಥವಾ ಬೇರೆ ಒಂದು ಎಕ್ಸ್ಪಾನ್ಷನ್ಸ್ ಗಳಿಗೆ ಸಾಲವನ್ನ ತಗೊಳ್ಳೋದಕ್ಕೆ ಮೇಲೆ ಡಿಪೆಂಡೆನ್ಸಿ ಏನಿದೆ ಇರೋದು ಬಹಳ ಕಡಿಮೆ ಇರುತ್ತೆ. ಸಾಲದ ಅವಶ್ಯಕತೆನೇ ಇರಲ್ಲ. ಹಾಗಾಗಿನೇ IT ಇಂಡಸ್ಟ್ರೀಸ್ಗಳು ಇರ್ಬೋದು ಅಥವಾ ದೊಡ್ಡ ಈ ರೀತಿ ಪ್ಲಾಟ್ಫಾರ್ಮ್ ಬೇಸ್ಡ್ ಕಂಪನೀಸ್ಗಳಲ್ಲಿ ಡೆಟ್ ಟು ಇಕ್ವಿಟಿ ರೇಷಿಯೋ ಅಥವಾ ನಾವೇನ್ ಹೇಳ್ತೀವೋ ಸಾಲದ ಒಂದು ಹೊರೆ ಬಹಳ ಕಡಿಮೆ ಇರುತ್ತೆ. ಬರೀ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಕೂಡ ಇರುತ್ತೆ. ಅಂದ್ರೆ ಅನಾನುಕೂಲತೆಗಳು ಕೂಡ ಇದ್ದೇ ಇರುತ್ತೆ ಯಾವುದೇ ಇಂಡಸ್ಟ್ರಿಗೆ. ಈ ಇಂಡಸ್ಟ್ರಿಯ ಮೇನ್ ಡಿಸ್ಅಡ್ವಾಂಟೇಜ್ ಅಂತ ನೋಡೋದಾದ್ರೆ ಆಲ್ವೇಸ್ ಈ ಒಂದು ಟೆಕ್ನಾಲಜಿ ಬೇಸಿಸ್ ಅಲ್ಲಿ ಇರೋದ್ರಿಂದ ಈ ಕಂಪನೀಸ್ಗಳೆಲ್ಲ ಡಿಸ್ರಪ್ಷನ್ ಅಂದ್ರೆ ಹೊಸಬ್ರು ಬಂದು ಯಾವಾಗಾದ್ರೂ ಟ್ರೈಔಟ್ ಮಾಡಬಹುದು ಹೊಸ ವಿಷಯಗಳನ್ನ, ಹೊಸ ಒಂದು ಇನೋವೇಷನ್ ಮೂಲಕ ಇವರ ಡಿಸ್ರಪ್ಷನ್ ಅಥವಾ ಇವ್ರನ್ನ ಬಿಟ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಬೆಳೀತಕ್ಕಂತಹ ಬೇರೆ ಕಂಪನೀಸ್ಗಳಿಗೆ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಈ ಒಂದು ಕಾಂಪಿಟೇಟಿವ್ ಡಿಸ್ರಪ್ಷನ್ ಏನಿದೆಯೋ ಈ ಇಂಡಸ್ಟ್ರಿಗೆ ಬಹಳ ಒಂದು ಇಂಪ್ಯಾಕ್ಟ್ ತರತಕ್ಕಂಥ ಸಾಧ್ಯತೆಗಳಿರುತ್ತೆ. ಇದು ಕೂಡ ಒಂದು ಮೇಜರ್ ಡಿಸ್ಅಡ್ವಾಂಟೇಜ್ ಆಗಿರುತ್ತೆ. ಹಾಗೆ ಇದರ ಮೂಲಕನೇ ನಮ್ಗೆ ಅರ್ಥ ಆಗುತ್ತೆ ಕಾಂಪಿಟೆನ್ಸ್ ಅಥವಾ ಒಂದು ಬೇರೆ ಕಾಂಪಿಟೇಷನ್ ಏನಿದೆಯೋ ಬೇರೆ ಇಂಡಸ್ಟ್ರಿಗಳಿಗೆ. ದೊಡ್ಡ ಇಂಡಸ್ಟ್ರೀಸ್ಗಳು ಅಂತಂದ್ರೆ ಅವರೆಲ್ಲ ಫಿಸಿಕಲ್ ಕಂಪನೀಸ್ಗಳು ಅದೆಲ್ಲ ಸೆಟ್ ಮಾಡಿರಬೇಕು. ಬಟ್ ಇವೆಲ್ಲ ಹಾಗಲ್ಲ, ಇವೆಲ್ಲ ಆನ್ಲೈನ್ ಮೂಲಕನೇ ಡಿಪೆಂಡ್ ಆಗಿರೋದ್ರಿಂದ ಯಾರೇ ಒಂದು ಹೊಸದಾಗಿ ಬಂದ್ರು ಕೂಡ ಇಮಿಡಿಯೇಟ್ಲಿ ಇವ್ರನ್ನ ದಾಟ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಮೂವ್ ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಕಾಂಪಿಟೇಷನ್ ಇಮಿಡಿಯೇಟ್ ಆಗಿ ಬೆಳೀತಕ್ಕಂಥ ಒಂದು ಚಾನ್ಸಸ್ ಕೂಡ ಇರುತ್ತೆ. ಇದು ಕೂಡ ಈ ಒಂದು ಇಂಡಸ್ಟ್ರಿಯ ಡಿಸ್ಅಡ್ವಾಂಟೇಜ್ ಆಗಿರುತ್ತೆ. ಹಾಗೆ ಇಂಟರ್ನೆಟ್ ಇಲ್ಲ ಅಂತಂದ್ರೆ ಈ ಬಿಸ್ನೆಸ್ ಗಳು ರನ್ ಆಗಕ್ಕೆ ಚಾನ್ಸೇ ಇಲ್ಲ. ಹಾಗಾಗಿ ಇಂಟರ್ನೆಟ್ ಇವತ್ತಿನ ಮಟ್ಟಿಗೆ ಇನ್ನೂ ಸುಮಾರು ಜಾಗಗಳಲ್ಲಿ ಇಂಟರ್ನೆಟ್ ಇರೋದಿಲ್ಲ ಇಂಡಿಯಾದಲ್ಲಿ ಅಥವಾ ಭಾರತದಲ್ಲಿ. ಹಾಗಾಗಿ ಈ ಒಂದು ಪರ್ಟಿಕ್ಯುಲರ್ ಲ್ಯಾಕ್ ಅಥವಾ ಈ ಒಂದು ಅನಾನುಕೂಲತೆಯೂ ಕೂಡ ಈ ಒಂದು ಲಿಸ್ಟ್ ಅಲ್ಲಿ ಇರತಕ್ಕಂಥದ್ದಾಗಿರುತ್ತೆ. ಸೊ ಇವಾಗ ಅರ್ಥ ಮಾಡ್ಕೊಳ್ಳೋಣ 15 ಕಂಪನೀಸ್ಗಳು ಯಾವ್ದಪ್ಪ ಈ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರೋದು. ಇನ್ ಟರ್ಮ್ಸ್ ಆಫ್ ದ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಒಂದೊಂದಾಗಿ ಕಂಪನೀಸ್ಗಳು ಯಾವ್ಯಾವ್ದು ಇದು ಅಂತ ಹೇಳ್ಕೊಂಡು ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಬರ್ತಕ್ಕಂಥದ್ದು FSN ಇ-ಕಾಮರ್ಸ್ ಲಿಮಿಟೆಡ್. ಸೊ ಬೇಸಿಕಲಿ ನೈಕಾ ಈ ಕಂಪನಿಯ ಬಗ್ಗೆ ಇನ್ಫ್ಯಾಕ್ಟ್ IPO ಬಂದಾಗೆಲ್ಲ ನಾವು ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿದ್ವಿ, ನೀವು ನೋಡಬಹುದು. ಇವತ್ತಿನ ಮಟ್ಟಿಗೆ ಬಿಸ್ನೆಸ್ ಮಾಡೆಲ್ ಇನ್ ಡೀಟೇಲ್ ಬಿಸ್ನೆಸ್ ಮಾಡೆಲ್ ಈ ಕಂಪನಿ ನಿಮಗೆ ಅವೈಲೇಬಲ್ ಇದೆ ನಮ್ಮ ಒಂದು ಚಾನಲ್ ಅಲ್ಲಿ. ಸೊ ನೈಕಾ ಬೇಸಿಕಲಿ ಏನಪ್ಪಾ ಅಂದ್ರೆ ಲೇಡೀಸ್ ರಿಲೇಟೆಡ್ ಪ್ರಾಡಕ್ಟ್ಸ್ ಗಳನ್ನ ಜಾಸ್ತಿ ಒಂದು ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಂಡಿರುತ್ತೆ. ಇವತ್ತಿನ ಮಟ್ಟಿಗೆ ಬ್ಯೂಟಿ ರಿಲೇಟೆಡ್ ಪ್ರಾಡಕ್ಟ್ಸ್ ಗಳು ಇರಬಹುದು, ಅಫ್ಕೋರ್ಸ್ ಮೆನ್ ರಿಲೇಟೆಡ್ ಇರುತ್ತೆ. ಬಟ್ ಬೇಸಿಕಲಿ ಇವರ
ಒಂದು ನೈಕಾ ಅಂದ ತಕ್ಷಣನೇ ಬರ್ತಕ್ಕಂತಹ ಒಂದು ಥಾಟ್ ಪ್ರೊಸೆಸ್ ಏನಪ್ಪಾ ಅಂದ್ರೆ ಬ್ಯೂಟಿ ರಿಲೇಟೆಡ್ ಪ್ರಾಡಕ್ಟ್ಸ್ಗಳು, ಕಾಸ್ಮೆಟಿಕ್ಸ್ ಇರಬಹುದು, ಈ ರೀತಿಯಾದಂತಹ ಪ್ರಾಡಕ್ಟ್ಸ್ ಗಳನ್ನ ರೆಡಿ ಮಾಡ್ತಕ್ಕಂತಹ ಕಂಪನಿ ಆಗಿರುತ್ತೆ. ರೀಸೆಂಟ್ ಆಗಿ ಬಂದಿರತಕ್ಕಂಥ IPO ಒಳ್ಳೆ ಪರ್ಫಾರ್ಮೆನ್ಸ್ ಕಂಡಿರ್ತಕ್ಕಂಥ IPO ಅಂತ ಹೇಳ್ಬೋದು, ಬೇಸ್ಡ್ ಆನ್ ದ ಪರ್ಫಾರ್ಮೆನ್ಸ್ ಆಫ್ ದ ಪ್ರೈಸ್. ಹಾಗೆ ಫ್ಯಾಷನ್ ರಿಲೇಟೆಡ್ ಕೂಡ ಅಂದ್ರೆ ಬಟ್ಟೆಗಳು ಈ ರೀತಿ ಬಿಸ್ನೆಸ್ ಕೂಡ ಇರುತ್ತೆ. ಬಟ್ ಮೇಜರ್ ರೆವಿನ್ಯೂ ಇವರಿಗೆ ಅಂದ್ರೆ ಆಲ್ಮೋಸ್ಟ್ 84% ನಷ್ಟು ರೆವಿನ್ಯೂ ಈ ಕಂಪನಿಗೆ ಬ್ಯೂಟಿ ಅಂಡ್ ಪರ್ಸನಲ್ ಕೇರ್ ರಿಲೇಟೆಡ್ ಪ್ರಾಡಕ್ಟ್ಸ್ ಗಳಿಂದ ಬರ್ತಕ್ಕಂಥದ್ದಾಗಿರುತ್ತೆ. ಇನ್ನ ಮಿಕ್ಕಿರೋ 16% ನಷ್ಟು ರೆವಿನ್ಯೂ ಏನಿದೆ ಇವರಿಗೆ ಫ್ಯಾಷನ್ ರಿಲೇಟೆಡ್ ಪ್ರಾಡಕ್ಟ್ಸ್ ಗಳಿಂದ ಬರ್ತಕ್ಕಂಥದ್ದಾಗಿರುತ್ತೆ. ಇನ್ನ ಈ ಕಂಪನಿಯ ಫೈನಾನ್ಷಿಯಲ್ ಡೀಟೇಲ್ಸ್ ಅಂತ ನೋಡೋದಾದ್ರೆ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ನೈಕಾ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಇವತ್ತಿನ ಮಟ್ಟಿಗೆ 80,693 ಕೋಟಿಗಳಷ್ಟಾಗಿರುತ್ತೆ. ಪಿ ರೇಷಿಯೋ 1309, ಹಾಗೆ ರಿಟರ್ನ್ ಆನ್ ಇಕ್ವಿಟಿ ಬಂದು 15.6% ಆಗಿರುತ್ತೆ. ಹಾಗೆ OPM ಏನಿದೆ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ 6.68, ಡೆಟ್ ಟು ಇಕ್ವಿಟಿ 0.86 ಅಂದ್ರೆ ಒಂದಕ್ಕಿಂತ ಕಡಿಮೆ ಇದೆ ಡೆಟ್ ಟು ಇಕ್ವಿಟಿ, ಅಷ್ಟೊಂದು ಸಾಲದ ಹೊರೆ ಇಲ್ಲ ಕಂಪನಿ ಮೇಲೆ ಅಂತ ಹೇಳ್ಬೋದು. ಕರೆಂಟ್ ರೇಷಿಯೋ ಬಂದು 1.51 ಆಗಿರುತ್ತೆ. ಸಿನ್ಸ್ ಇದು ಹೊಸದಾಗಿ ಅಥವಾ ಈಗ ರೀಸೆಂಟ್ ಆಗಿ ಲೀಸ್ಟ್ ಆಗಿರ್ತಕ್ಕಂಥ ಸ್ಟಾಕ್ ಆಗಿರೋದ್ರಿಂದ ರಿಟರ್ನ್ ಅನ್ನ ಇವಾಗಲೇ ಏನು ಹೇಳೋಕ್ಕಾಗಲ್ಲ, ಸ್ವಲ್ಪ ಟೈಮ್ ಹೋಗಬೇಕು. ಸೊ ಹಾಗಾಗಿ ರಿಟರ್ನ್ ಡೀಟೇಲ್ಸ್ ಇಲ್ಲ. ನೆಕ್ಸ್ಟ್ ಕಂಪನಿಗೆ ಮೂವ್ ಆಗೋಣ. ಅಫ್ಕೋರ್ಸ್ ನಮ್ಮೆಲ್ಲರಿಗೂ ಬಹಳ ಹತ್ತಿರವಾಗಿರ್ತಕ್ಕಂಥ ಕಂಪನಿ ಅಂತ ಹೇಳ್ಬೋದು ಝೊಮ್ಯಾಟೊ. ಇವತ್ತಿನ ಮಟ್ಟಿಗೆ ನಾವೆಲ್ಲ ಫುಡ್ ಬೇಕು ಅಂದ ತಕ್ಷಣ ಆರ್ಡರ್ ಮಾಡ್ತಕ್ಕಂಥ ಕಂಪನಿ ಝೊಮ್ಯಾಟೊ ಆಗಿರುತ್ತೆ. ಝೊಮ್ಯಾಟೊ ನಮ್ಮಂತಹ ಒಂದು ಕನ್ಸ್ಯೂಮರ್ಸ್ ಫುಡ್ ಕನ್ಸ್ಯೂಮರ್ಸ್ ಗಳಿಗೂ ಹಾಗೂ ರೆಸ್ಟೋರೆಂಟ್ಸ್ ಗಳಿಗೂ ಒಂದು ಮಿಡ್ಲಲ್ಲಿ ಟೆಕ್ ಪ್ಲಾಟ್ಫಾರ್ಮ್ ಆಗಿ ಯೂಸ್ ಆಗ್ತಾ ಇದೆ ಇವತ್ತಿನ ಮಟ್ಟಿಗೆ. ಅಷ್ಟೇ ಅಲ್ಲ 525 ಸಿಟೀಸ್ ಗಳಲ್ಲಿ ಇವತ್ತಿನ ಮಟ್ಟಿಗೆ ಅವೈಲೇಬಲ್ ಇರುತ್ತೆ ಇವರ ಸರ್ವಿಸ್. ಹಾಗೆ 3,89,932 ಆಕ್ಟಿವ್ ರೆಸ್ಟೋರೆಂಟ್ ಗಳು ಇವತ್ತಿನ ಮಟ್ಟಿಗೆ ಈ ಒಂದು ಆಪ್ ಅಲ್ಲಿ ಲಿಸ್ಟ್ ಆಗಿರುತ್ತೆ ಫೈನಾನ್ಷಿಯಲ್ ಇಯರ್ 2021 ಪ್ರಕಾರ ನೋಡೋದಾದ್ರೆ. ಹಾಗೆ ಮೇನ್ ಸ್ಟ್ರೆಂತ್ ಏನಪ್ಪಾ ಅಂದ್ರೆ ಇವ್ರಿಗೆ ಇರ್ತಕ್ಕಂಥ ಯೂಸರ್ಸ್ ಏನಿದಾರೋ 32.1 ಮಿಲಿಯನ್ಸ್ ನಷ್ಟು ಇವರ ಅಪ್ಲಿಕೇಶನ್ ಇರ್ತಕ್ಕಂಥ ಯೂಸರ್ಸ್ ಗಳಾಗಿರ್ತಾರೆ. ಈ ಕಂಪನಿಯ ಫೈನಾನ್ಷಿಯಲ್ ಡೀಟೇಲ್ಸ್ ನ ಅರ್ಥ ಮಾಡ್ಕೊಳ್ಳೋಣ. ಝೊಮ್ಯಾಟೊ ಕಂಪನಿ ಇವತ್ತಿನ ಮಟ್ಟಿಗೆ ಮಾರ್ಕೆಟ್ ಕ್ಯಾಪ್ ಬಂದು 74,390 ಕೋಟಿಗಳಷ್ಟಾಗಿರುತ್ತೆ. ಹಾಗೆ ರಿಟರ್ನ್ ಆನ್ ಇಕ್ವಿಟಿ ಬಂದು ನೆಗೆಟಿವ್ ಇರುತ್ತೆ, -12.3%. NPM ನೆಟ್ ಪ್ರಾಫಿಟ್ ಮಾರ್ಜಿನ್ ಬಂದು ಮೈನಸ್ ಅಲ್ಲಿ ಇರುತ್ತೆ, ಇದು ಕೂಡ 27.4% ನಷ್ಟು. ಹಾಗೆ OPM ಬಂದು -23.4% ಆಗಿದ್ರೆ ಡೆಟ್ ಟು ಇಕ್ವಿಟಿ ಆಲ್ಮೋಸ್ಟ್ ನಿಲ್ ಇದೆ, 0.01 ಆಗಿರುತ್ತೆ. ಹಾಗೆ ಕರೆಂಟ್ ರೇಷಿಯೋ ಬಂದು 11.5 ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಬರ್ತಕ್ಕಂಥ ಸ್ಟಾಕ್ ಅಂತ ನೋಡೋದಾದ್ರೆ IRCTC. ಸೊ ಬೇಸಿಕಲಿ ರೈಲ್ವೆ ರಿಲೇಟೆಡ್ ಇರತಕ್ಕಂಥ ಸರ್ವಿಸಸ್ ಗಳನ್ನ ಇವತ್ತಿನ ಮಟ್ಟಿಗೆ ಹ್ಯಾಂಡಲ್ ಮಾಡ್ತಕ್ಕಂತಹ ಒಂದು ಕಂಪನಿ ಆಗಿದೆ. ಇನ್ಫ್ಯಾಕ್ಟ್ ಹೇಳ್ಬೇಕಪ್ಪ ಅಂತಂದ್ರೆ ರೈಲ್ವೆ ಕ್ಯಾಟರಿಂಗ್ ಇರಬಹುದು ಅಥವಾ ಮೇನ್ ಆಗಿ ಟಿಕೆಟಿಂಗ್ ಇರಬಹುದು, ಈ ರೀತಿಯಾದಂತಹ ರೈಲ್ವೆ ರಿಲೇಟೆಡ್ ಸರ್ವಿಸಸ್ ಗಳನ್ನ ಇವತ್ತಿನ ಮಟ್ಟಿಗೆ ಕಂಪನಿ ಕೊಡ್ತಾ ಇದೆ. ಹಾಗೆ PSUs ಗಳಲ್ಲಿ ಅಂತ ನೋಡೋದಾದ್ರೆ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಗಳಲ್ಲಿ ಅಂತ ನೋಡೋದಾದ್ರೆ 100% ಸಾಲ ಮುಕ್ತರಾಗಿರತಕ್ಕಂತಹ ಕಂಪನಿಗಳಲ್ಲಿ ಕೆಲವೇ ಕೆಲವು ಕಂಪನಿಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಈ ಕಂಪನಿಯ ಫೈನಾನ್ಷಿಯಲ್ ಮಾಹಿತಿ ಅಂತ ನೋಡೋದಾದ್ರೆ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. IRCTCಯ ಮಾರ್ಕೆಟ್ ಕ್ಯಾಪ್ ಇವತ್ತಿನ ಮಟ್ಟಿಗೆ 67,672 ಕೋಟಿಗಳಷ್ಟಾಗಿದ್ರೆ. PE ರೇಷಿಯೋ 122, ರಿಟರ್ನ್ ಆನ್ ಇಕ್ವಿಟಿ ಬಂದು 11.6%, NPM ಬಂದು 20.7% ಆಗಿರುತ್ತೆ. OPM ಪರ್ಸೆಂಟೇಜ್ ಬಂದು 48.9%, ಡೆಟ್ ಟು ಇಕ್ವಿಟಿ ಬಂದು 0.07% ನಷ್ಟಾಗಿರುತ್ತೆ. ಕಳೆದ 5 ವರ್ಷದಲ್ಲಿ ಸೇಲ್ಸ್ ವೇರಿಯಬಲ್ ಬಂದು -10.5 ಆಗಿದ್ರೆ ಓವರ್ ಆಲ್ ಕಳೆದ 1 ವರ್ಷದಲ್ಲಿ ಹೂಡಿಕೆದಾರರಿಗೆ 161% ನಷ್ಟು ರಿಟರ್ನ್ ಅನ್ನ ಈ ಸ್ಟಾಕ್ ತಂದುಕೊಟ್ಟಿರುತ್ತೆ. ನೆಕ್ಸ್ಟ್ ನಮ್ಮ ಲಿಸ್ಟ್ ಇರತಕ್ಕಂಥ ಸ್ಟಾಕ್ ಇನ್ಫೋ ಎಡ್ಜ್. ಇದರ ರಿಲೇಟೆಡ್ ಡೀಟೇಲ್ ವಿಡಿಯೋನು ಕೂಡ ಮಾಡಿದ್ವಿ, ಡೀಟೇಲ್ ರಿಸರ್ಚ್. ಸೊ ಬೇಸಿಕಲಿ 99acres.com ಇರಬಹುದು, Naukri.com ಇರಬಹುದು, ಈ ರೀತಿಯಾದಂತಹ ಮೇನ್ ಆನ್ಲೈನ್ ಬ್ರಾಂಡ್ಸ್ ಗಳನ್ನ ಇವತ್ತಿನ ಮಟ್ಟಿಗೆ ಈ ಕಂಪನಿ ರನ್ ಮಾಡ್ತಾ ಇರುತ್ತೆ. ಈ ಕಂಪನಿಯ ಫೈನಾನ್ಷಿಯಲ್ ಮಾಹಿತಿ ಅಂತ ನೋಡೋದಾದ್ರೆ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಇನ್ಫೋ ಎಡ್ಜ್ ಕಂಪನಿಯ ಮಾರ್ಕೆಟ್ ಕ್ಯಾಪ್ 62,991 ಕೋಟಿಗಳಷ್ಟಾಗಿರುತ್ತೆ. PE ರೇಷಿಯೋ 6.35, ರಿಟರ್ನ್ ಆನ್ ಇಕ್ವಿಟಿ 3.06%. ಹಾಗೆ OPM ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಬಂದು 12.2%. ಹಾಗೆ ಡೆಟ್ ಟು ಇಕ್ವಿಟಿ 0, ಯಾವುದೇ ರೀತಿಯ ಡೆಟ್ ಇಲ್ಲ ಕಂಪನಿಯಲ್ಲಿ. ಹಾಗೆ ಕಳೆದ ಸೇಲ್ಸ್ ಅಲ್ಲಿ ಡೇಟಾ ಪ್ರಕಾರ ನೋಡೋದಾದ್ರೆ 8.43% ನಷ್ಟಾಗಿರುತ್ತೆ. ಕಳೆದ 1 ವರ್ಷದಲ್ಲಿ ನೆಗೆಟಿವ್ ರಿಟರ್ನ್ ಅಲ್ಲಿ ಇರುತ್ತೆ, ಅಂದ್ರೆ 4.51% ನಷ್ಟು ನೆಗೆಟಿವ್ ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ಈ ಕಂಪನಿ ತಂದುಕೊಟ್ಟಿರುತ್ತೆ. ಹಾಗೆ ನೆಕ್ಸ್ಟ್ ಬರ್ತಕ್ಕಂತಹ ಮೇನ್ ಪ್ಲಾಟ್ಫಾರ್ಮ್ ಬೇಸ್ಡ್ ಕಂಪನಿ ಅಂತ ನೋಡೋದಾದ್ರೆ 97 ಕಮ್ಯುನಿಕೇಶನ್. ಸೊ ಬೇಸಿಕಲಿ ಪೇಟಿಎಂ. ಇನ್ಫ್ಯಾಕ್ಟ್ ಈ ಒಂದು ವ್ಯಾಲೆಟ್ ಇಂಡಸ್ಟ್ರಿಯಲ್ಲಿ ಕ್ರಾಂತಿಯನ್ನ ಸೃಷ್ಟಿ ಮಾಡಿರ್ತಕ್ಕಂತಹ ಕಂಪನಿ. ಸುಮಾರು ಜನ ಯೂಸ್ ಮಾಡ್ತೀವಿ ನಾವು ಪೇಟಿಎಂ ಅನ್ನ. 333 ಮಿಲಿಯನ್ಸ್ ನಷ್ಟು ದೊಡ್ಡ ಕಸ್ಟಮರ್ ಬೇಸ್ ಅನ್ನ ಹೊಂದಿರತಕ್ಕಂತ ಕಂಪನಿ ಆಗಿರುತ್ತೆ. ಅಷ್ಟೇ ಅಲ್ಲ, ಓವರ್ ಆಲ್ ಮರ್ಚೆಂಟ್ಸ್ ವೈಸ್ ಅಂತ ನೋಡೋದಾದ್ರೆ 21 ಮಿಲಿಯನ್ ಆಗಿರುತ್ತೆ. ಇವರ ರೆವಿನ್ಯೂ ಬ್ರೇಕಪ್ ಅಂತ ನೋಡೋದಾದ್ರೆ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಪೇಮೆಂಟ್ ಸರ್ವಿಸಸ್ ಏನಿದೆ ಇವರಿಗೆ ಇರತಕ್ಕಂಥದ್ದು 70% ನಷ್ಟು ರೆವಿನ್ಯೂ ಇವರಿಗೆ ಪೇಮೆಂಟ್ ಸರ್ವಿಸಸ್ ಇಂದ, ಹಾಗೆ ಕಾಮರ್ಸ್ ಅಂಡ್ ಕ್ಲೌಡ್ ಸರ್ವಿಸಸ್ ಗಳಿಂದ 25%, ಫೈನಾನ್ಷಿಯಲ್ ಸರ್ವಿಸಸ್ ಗಳಿಂದ 5% ನಷ್ಟು ರೆವಿನ್ಯೂ ಈ ಕಂಪನಿಗೆ ಬರ್ತಾ ಇರುತ್ತೆ. ಹಾಗೆ ಪೇಟಿಎಂ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಬಂದು 60,854 ಕೋಟಿ. ಹಾಗೆ ರಿಟರ್ನ್ ಆನ್ ಇಕ್ವಿಟಿ ಬಂದು ನೆಗೆಟಿವ್ ಅಲ್ಲಿ ಇರುತ್ತೆ, -19.4%. ಹಾಗೆ OPM ಬಂದು -62.9%, ಡೆಟ್ ಟು ಇಕ್ವಿಟಿ 0.1 ಆಗಿರುತ್ತೆ. ಕರೆಂಟ್ ರೇಷಿಯೋ ಬಂದು 2.19 ಆಗಿರುತ್ತೆ. ರೀಸೆಂಟ್ ಆಗಿ ಲಿಸ್ಟ್ ಆಗಿರೋ ಸ್ಟಾಕ್ ಆಗಿರೋದ್ರಿಂದ ಇಲ್ಲೂ ಕೂಡ ನಾವು ಯಾವುದೇ ರೀತಿ ರಿಟರ್ನ್ ಅನ್ನ 1 ವರ್ಷದ ರಿಟರ್ನ್ ಅನ್ನ ಹೇಳಲಿಕ್ಕಾಗಲ್ಲ. ನಮ್ಮ ಲಿಸ್ಟ್ ಇರತಕ್ಕಂಥ 6ನೇ ಕಂಪನಿ ಬಂದು PB ಇನ್ಫೋಟೆಕ್. ಸೊ ಬೇಸಿಕಲಿ ಪಾಲಿಸಿ ಬಜಾರ್ ಹಾಗೆ ಪೈಸಾ ಬಜಾರ್ ಈ ಎರಡು ಮೇಜರ್ ವೆಬ್ಸೈಟ್ಸ್ ಗಳನ್ನ, ಇನ್ಶೂರೆನ್ಸ್ ಇರಬಹುದು, ಹಾಗೆ ಲೋನಿನ ರಿಲೇಟೆಡ್ ಕಂಪ್ಯಾರಿಸನ್
ಹಾಗೆ ಪರ್ಚೇಸಿಂಗ್ ವೆಬ್ಸೈಟ್ಸ್ ಗಳಾಗಿರುತ್ತೆ ಇವತ್ತಿನ ಮಟ್ಟಿಗೆ. ಇದ್ರ ರಿಲೇಟೆಡ್ ಕೂಡ ಸಪರೇಟ್ ಆಗಿ ವಿಡಿಯೋ ಮಾಡಿದ್ವಿ ನಾವು. ಸೊ ಬೇಸಿಕಲಿ ಇವರ ಬಿಸ್ನೆಸ್ ಮಾಡಲ್ ಆನ್ಲೈನ್ ಮೂಲಕನೇ ಅವೈಲೇಬಲ್ ಇರುತ್ತೆ. ಮೇಜರ್ ವೆಬ್ಸೈಟ್ಸ್ ಗಳ ಮೂಲಕ ಇವರ ಬಿಸ್ನೆಸ್ ಅನ್ನ ಇವತ್ತಿನ ಮಟ್ಟಿಗೆ ರನ್ ಮಾಡ್ತಾ ಇರ್ತಾರೆ. ಇನ್ನ ಆನ್ಲೈನ್ ಪಾಲಿಸೀಸ್ ಗಳು ಎಷ್ಟು ಸೆಲ್ ಆಗಿದೆ ಅಂತ ನೋಡೋದಾದ್ರೆ ಅದರಲ್ಲಿ 93% ನಷ್ಟು ಮಾರ್ಕೆಟ್ ಕ್ಯಾಪ್ ಅಥವಾ ಮಾರ್ಕೆಟ್ ಶೇರ್ ಅನ್ನ ಈ ಕಂಪನಿ ಹೊಂದಿರುತ್ತೆ. ಹಾಗೆ ಡಿಜಿಟಲ್ ಇನ್ಶೂರೆನ್ಸ್ ಗಳು ಏನ್ ಸೇಲ್ ಆಗಿದೆ ಇಂಡಿಯಾದಲ್ಲಿ ಇವತ್ತಿನ ಮಟ್ಟಿಗೆ ಅದರಲ್ಲಿ 65% ನಷ್ಟು ಮಾರ್ಕೆಟ್ ಶೇರ್ ಅನ್ನ ಪೈಸಾ ಬಜಾರ್ ಅಥವಾ ಪಾಲಿಸಿ ಬಜಾರ್ ಇವತ್ತಿನ ಮಟ್ಟಿಗೆ ಹೊಂದಿರುತ್ತೆ. ಇನ್ನ ಪೈಸಾ ಬಜಾರ್ ಅಂದ್ರೆ ಆನ್ಲೈನ್ ಲೋನ್ ರಿಲೇಟೆಡ್ ಕೆಲಸಗಳನ್ನ ಮಾಡ್ತಕ್ಕಂಥ ಕಂಪನಿ 50% ನಷ್ಟು ಮಾರ್ಕೆಟ್ ಶೇರ್ ನ ಹೊಂದಿರುತ್ತೆ ಇಂಡಸ್ಟ್ರಿಯಲ್ಲಿ. ಈ ಕಂಪನಿ ಓವರ್ ಆಲ್ ಫೈನಾನ್ಷಿಯಲ್ ಮಾಹಿತಿ ಅಂತ ನೋಡೋದಾದ್ರೆ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಪಿವಿ ಫಿನ್ಟೆಕ್ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಇವತ್ತಿನ ಮಟ್ಟಿಗೆ 38,992 ಕೋಟಿಗಳಷ್ಟಾಗಿರುತ್ತೆ. ಹಾಗೆ ಓವರ್ ಆಲ್ ರಿಟರ್ನ್ ಆನ್ ಇಕ್ವಿಟಿ ಬಂದು ಮೈನಸ್ ಅಲ್ಲಿರುತ್ತೆ 10.8%. ಹಾಗೆ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ OPM ಪರ್ಸೆಂಟೇಜ್ ಬಂದು -18%. ಹಾಗೆ ಡೆಟ್ ಟು ಇಕ್ವಿಟಿ 0.05. ಕರೆಂಟ್ ರೇಷಿಯೋ ಬಂದು 9.62. ಸೇಲ್ಸ್ ಡೀಟೇಲ್ಸ್ ಅಂತ ನೋಡಿದ್ರೆ 58% ನಷ್ಟು ಸೇಲ್ಸ್ ಅನ್ನ ಈ ಕಂಪನಿ ಇವತ್ತಿನ ಮಟ್ಟಿಗೆ ಹೊಂದಿರುತ್ತೆ. ಅಗೇನ್ 2021ರಲ್ಲಿ ಬಂದಿರತಕ್ಕಂಥ IPO ಆಗಿರೋದ್ರಿಂದ 1 ವರ್ಷದ ರಿಟರ್ನ್ ನಮಗೆ ಸಿಗಲ್ಲ ಇಲ್ಲಿ, ಹಾಗಾಗಿ 1 ವರ್ಷದ ರಿಟರ್ನ್ ಅನ್ನ ತೋರಿಸಿರಲ್ಲ. ನಮ್ಮ ಲಿಸ್ಟ್ ಇರತಕ್ಕಂತಹ ನೆಕ್ಸ್ಟ್ ಪ್ಲಾಟ್ಫಾರ್ಮ್ ಬೇಸ್ಡ್ ಕಂಪನಿ ಅಂತ ನೋಡೋದಾದ್ರೆ ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ IEX. ಸೊ ಬೇಸಿಕಲಿ ಎಕ್ಸ್ಚೇಂಜ್ ಪ್ಲಾಟ್ಫಾರ್ಮ್ ಯಾವ ರೀತಿ NSE ಇವತ್ತಿನ ಮಟ್ಟಿಗೆ ಅವೈಲೇಬಲ್ ಇದೆಯೋ ನಮಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರಾನ್ಸಾಕ್ಟ್ ಮಾಡಲಿಕ್ಕೆ, ಎಲೆಕ್ಟ್ರಿಸಿಟಿ ರಿಲೇಟೆಡ್ ಪವರ್ ರಿಲೇಟೆಡ್ ಇರತಕ್ಕಂಥ ಟ್ರಾನ್ಸಾಕ್ಷನ್ಸ್ ಗಳನ್ನ ಮಾಡ್ಲಿಕ್ಕೆ ಇರತಕ್ಕಂತಹ ಒಂದು ಎಕ್ಸ್ಚೇಂಜ್ ಪ್ಲಾಟ್ಫಾರ್ಮ್ ಆಗಿರುತ್ತೆ IEX. ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ಇವತ್ತಿನ ಮಟ್ಟಿಗೆ 95% ನಷ್ಟು ಅಂದ್ರೆ ಓವರ್ ಆಲ್ ಎಲೆಕ್ಟ್ರಿಸಿಟಿ ಟ್ರೇಡಿಂಗ್ ಅಲ್ಲಿ 95% ನಷ್ಟು ತನ್ನ ಎಕ್ಸ್ಚೇಂಜ್ ಮಾರ್ಕೆಟ್ ಶೇರ್ ಅನ್ನ ಹೊಂದಿದೆ. ಹಾಗೆ ಕಂಪನಿ 4,400 ಇಂಡಸ್ಟ್ರೀಸ್ ಗಳಿಗೆ ಹಾಗೆ 6,700 ಪಾರ್ಟಿಸಿಪೆಂಟ್ಸ್ ಗಳಿಗೆ 500ಕ್ಕಿಂತ ಜಾಸ್ತಿ ಎಲೆಕ್ಟ್ರಿಸಿಟಿ ಜನರೇಟರ್ಸ್ ಗಳು ಹಾಗೆ 55ಕ್ಕಿಂತ ಜಾಸ್ತಿ ಡಿಸ್ಕಾಮ್ಸ್ ಇನ್ ಇಂಡಿಯಾದಲ್ಲಿ ಇವತ್ತಿನ ಮಟ್ಟಿಗೆ ಸರ್ವ್ ಮಾಡ್ತಾ ಇರುತ್ತೆ. ಹಾಗೆ ಮೇನ್ ಇಂಪಾರ್ಟೆಂಟ್ ಆಗಿ ಗ್ರೀನ್ ಎನರ್ಜಿನೂ ಕೂಡ ಸಪೋರ್ಟ್ ಮಾಡುತ್ತೆ. ಗ್ರೀನ್ ಎನರ್ಜಿ ರಿಲೇಟೆಡ್ ಕೂಡ ಟ್ರಾನ್ಸಾಕ್ಷನ್ಸ್ ಗಳು ಅಥವಾ ಟ್ರೇಡಿಂಗ್ ಗಳು ಈ ಒಂದು ಪ್ಲಾಟ್ಫಾರ್ಮ್ ಮೂಲಕ ಇವತ್ತಿನ ಮಟ್ಟಿಗೆ ಆಗ್ತಾ ಇರುತ್ತೆ. ಈ ಕಂಪನಿಯ ಫೈನಾನ್ಷಿಯಲ್ ಮಾಹಿತಿ ಅಂತ ನೋಡೋದಾದ್ರೆ IEX ಕಂಪನಿಯ ಮಾರ್ಕೆಟ್ ಕ್ಯಾಪ್ ಒಂದು 20,261 ಕೋಟಿ ಆಗಿರುತ್ತೆ. ಹಾಗೆ PE ರೇಷಿಯೋ 71, ಕರೆಂಟ್ ಮಾರ್ಕೆಟ್ ಪ್ರೈಸ್ ಟು BV ಒಂದು 32.2, ರಿಟರ್ನ್ ಆನ್ ಇಕ್ವಿಟಿ ಪರ್ಸೆಂಟೇಜ್ ಬಂದು 46.2%, ಹಾಗೆ NPM ಬಂದು 65.8%, OPM ಪರ್ಸೆಂಟೇಜ್ ಬಂದು 85.9%, ಹಾಗೆ ಡೆಟ್ ಟು ಇಕ್ವಿಟಿ 0.02, ಕರೆಂಟ್ ರೇಷಿಯೋ ಬಂದು 1.79%, ಸೇಲ್ಸ್ ವೇರಿಯೇಷನ್ ಬಂದು 13.3% ಆಗಿದ್ರೆ ಕಳೆದ 1 ವರ್ಷದಲ್ಲಿ ಹೂಡಿಕೆದಾರರಿಗೆ 150% ರಿಟರ್ನ್ ಈ ಕಂಪನಿ ತಂದುಕೊಟ್ಟಿರುತ್ತೆ. ನೆಕ್ಸ್ಟ್ ಬರ್ತಕ್ಕಂತಹ ಕಂಪನಿ ಬಂದು ಆಪಲ್ ಇಂಡಿಯಾ ಅಂತ ಹೇಳ್ಕೊಂಡು, ಆಪಲ್ ಅಲ್ಲ AFFLE ಇಂಡಿಯಾ ಅಂತ ಹೇಳ್ಕೊಂಡು ಟೆಕ್ನಾಲಜಿ ಬೇಸ್ಡ್ ಪ್ಲಾಟ್ಫಾರ್ಮ್ ಅನ್ನು ಹೊಂದಿಕೊಂಡು ಇವತ್ತಿನ ಮಟ್ಟಿಗೆ ನ್ಯೂ ಕನ್ಸ್ಯೂಮರ್ ಅಕ್ವೈಸೇಷನ್ ಇರಬಹುದು, ಆ ಡೇಟಾ ಅನಾಲಿಸಿಸ್ ಇರಬಹುದು, ಅದರ ರಿಲೇಟೆಡ್ ಓವರ್ ಆಲ್ ಒಂದು ಪ್ರಾಡಕ್ಟ್ಸ್ ರಿಸರ್ಚ್ ಇರಬಹುದು, ಇದ್ರ ರಿಲೇಟೆಡ್ ಕೆಲಸ ಮಾಡ್ತಕ್ಕಂತಹ ಟೆಕ್ನಾಲಜಿಕಲ್ ಪ್ಲಾಟ್ಫಾರ್ಮ್ ಆಗಿರುತ್ತೆ ಆಪಲ್ ಇಂಡಿಯಾ. ಆಲ್ಮೋಸ್ಟ್ ಮೇಜರ್ ಇರತಕ್ಕಂತಹ ಒಂದು ಇಂಡಸ್ಟ್ರೀಸ್ ಗಳು ಏನಿದೆಯೋ FMCG ಇರಬಹುದು, ಟೆಕ್ ಇರಬಹುದು, ಫಿನ್ಟೆಕ್ ಇರಬಹುದು, ಇದರ ರಿಲೇಟೆಡ್ ಇರತಕ್ಕಂತಹ ಸರ್ವಿಸಸ್ ಗಳನ್ನ, ಆನ್ಲೈನ್ ಸರ್ವಿಸಸ್ ಗಳನ್ನ ಈ ಪ್ಲಾಟ್ಫಾರ್ಮ್ ಇವತ್ತಿನ ಮಟ್ಟಿಗೆ ಒದಗಿಸಿಕೊಡ್ತಾ ಇರುತ್ತೆ. ಈ ಕಂಪನಿಯ ಓವರ್ ಆಲ್ ಫೈನಾನ್ಷಿಯಲ್ ಮಾಹಿತಿ ಅಂತ ನೋಡೋದಾದ್ರೆ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಆಪಲ್ ಇಂಡಿಯಾ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಇವತ್ತಿನ ಮಟ್ಟಿಗೆ 16,821 ಕೋಟಿ ಆಗಿರುತ್ತೆ. PE ರೇಷಿಯೋ 82.5, ಕರೆಂಟ್ ಮಾರ್ಕೆಟ್ ಪ್ರೈಸ್ ಟು BV ಬಂದು 16.2, ರಿಟರ್ನ್ ಆನ್ ಇಕ್ವಿಟಿ ಪರ್ಸೆಂಟೇಜ್ ಬಂದು 45.9%, ಹಾಗೆ OPM ಬಂದು 20.8%, ಡೆಟ್ ಟು ಇಕ್ವಿಟಿ ರೇಷಿಯೋ 0.16, ಕರೆಂಟ್ ರೇಷಿಯೋ ಬಂದು 2.48, ಕಳೆದ 1 ವರ್ಷದಲ್ಲಿ ಹೂಡಿಕೆದಾರರಿಗೆ 36.3% ರಿಟರ್ನ್ ಅನ್ನ ಈ ಕಂಪನಿ ತಂದುಕೊಟ್ಟಿರುತ್ತೆ. ನಮ್ಮ ಲಿಸ್ಟ್ ಇರತಕ್ಕಂತ 9ನೇ ಕಂಪನಿ ಬಂದು ಇಂಡಿಯಾ ಮಾರ್ಟ್ ಇಂಟರ್ಮೆಶ್ ಅಂತ ಹೇಳ್ಕೊಂಡು B2B ಬಿಸ್ನೆಸ್ ಅಂದ್ರೆ ಬಿಸ್ನೆಸ್ ಟು ಬಿಸ್ನೆಸ್ ಅಂತ ಹೇಳ್ತಾರೆ. ಒಂದು ಬಿಸ್ನೆಸ್ ಇಂದ ಇನ್ನೊಂದು ಬಿಸ್ನೆಸ್ ಗೆ ಇರತಕ್ಕಂತಹ ಒಂದು ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ ಗಳನ್ನ ಕೊಡ್ತಕ್ಕಂತಹ ಒಂದು ಪ್ಲಾಟ್ಫಾರ್ಮ್ ಆಗಿರುತ್ತೆ ಇಂಡಿಯಾ ಮಾರ್ಟ್ ಇಂಟರ್ಮೆಶ್. ಸೊ ಇದನ್ನ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ಯಾವ ರೀತಿ ಅಮೆಜಾನ್, ಫ್ಲಿಪ್ಕಾರ್ಟ್ ಗಳು ಇವತ್ತಿನ ಮಟ್ಟಿಗೆ ಕೆಲಸ ಮಾಡ್ತಾ ಇದೆಯೋ ಅದೇ ರೀತಿಯಲ್ಲಿ B2B ಸೆಕ್ಷನ್ ಅಲ್ಲಿ ವರ್ಕ್ ಮಾಡ್ತಕ್ಕಂತಹ ಪ್ಲಾಟ್ಫಾರ್ಮ್ ಆಗಿರುತ್ತೆ ಇದು. ಇದರಲ್ಲಿ ಇವತ್ತಿನ ಮಟ್ಟಿಗೆ ಇವರು 60% ನಷ್ಟು ಮಾರ್ಕೆಟ್ ಶೇರ್ ನ ಹೊಂದಿರ್ತಾರೆ. ಹಾಗೆ 7 ಮಿಲಿಯನ್ ಸಪ್ಲೈಯರ್ ಸ್ಟೋರ್ ಫ್ರಂಟ್ಸ್ ಗಳು ಇವತ್ತಿನ ಮಟ್ಟಿಗೆ ಇವರಿಗಿದ್ರೆ 143 ಮಿಲಿಯನ್ಸ್ ನಷ್ಟು ರಿಜಿಸ್ಟರ್ಡ್ ಬೈಯರ್ಸ್ ಗಳು ಇರ್ತಾರೆ. 80 ಮಿಲಿಯನ್ ಪ್ರಾಡಕ್ಟ್ಸ್ ಗಳು ಲಿಸ್ಟ್ ಆಗಿರುತ್ತೆ ಇವರ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ. ಹಾಗೆ 143 ಮಿಲಿಯನ್ಸ್ ನಷ್ಟು ರಿಜಿಸ್ಟರ್ಡ್ ಬೈಯರ್ಸ್ ಗಳು ಈ ಪ್ಲಾಟ್ಫಾರ್ಮ್ ಅಲ್ಲಿ ಇರ್ತಾರೆ. ಇಂಡಿಯಾ ಮಾರ್ಟ್ ಕಂಪನಿಯ ಓವರ್ ಆಲ್ ಫೈನಾನ್ಷಿಯಲ್ ಮಾಹಿತಿ ಅಂತ ನೋಡೋದಾದ್ರೆ ಇಂಡಿಯಾ ಮಾರ್ಟ್ ಇವತ್ತಿನ ಮಟ್ಟಿಗೆ 15,823 ಕೋಟಿಗಳಷ್ಟು ಮಾರ್ಕೆಟ್ ಕ್ಯಾಪ್ ಹೊಂದಿದ್ರೆ PE ರೇಷಿಯೋ 52 ಆಗಿರುತ್ತೆ. ರಿಟರ್ನ್ ಆನ್ ಇಕ್ವಿಟಿ ಬಂದು 30.2%, ಹಾಗೆ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಬಂದು 46.7%, ಡೆಟ್ ಟು ಇಕ್ವಿಟಿ ಬಂದು 0.03, ಹಾಗೆ ಸೇಲ್ಸ್ ಅಲ್ಲಿ ನೋಡೋದಾದ್ರೆ 22% ಹೊಂದಿರುತ್ತೆ ಕಳೆದ 5 ವರ್ಷದ ಡೇಟಾ ಪ್ರಕಾರ. 1 ವರ್ಷದಲ್ಲಿ ಅಂದ್ರೆ ಲಾಸ್ಟ್ 1 ವರ್ಷದಲ್ಲಿ ನೆಗೆಟಿವ್ ಇರುತ್ತೆ ರಿಟರ್ನ್ -44.9% ಲಾಸ್ ಅನ್ನ ಇನ್ವೆಸ್ಟರ್ಸ್ ಗಳಿಗೆ ಈ ಒಂದು ಕಂಪನಿ ತಂದುಕೊಟ್ಟಿರುತ್ತೆ. ನೆಕ್ಸ್ಟ್ ಬರ್ತಕ್ಕಂತ ಕಂಪನಿ 10ನೇ ಕಂಪನಿ CDSL. ಸೊ ಬೇಸಿಕಲಿ ಸೆಂಟ್ರಲ್ ಡೆಪಾಸಿಟರಿ ಸರ್ವಿಸಸ್ ಲಿಮಿಟೆಡ್. ಸೊ ನಮ್ಮ ಓವರ್ ಆಲ್ ಮ್ಯೂಚುವಲ್ ಫಂಡ್ಸ್ ಇರಬಹುದು, ಸ್ಟಾಕ್ಸ್ ಗಳಿರಬಹುದು, ಈ ರೀತಿಯಾದಂತಹ ಡಿಮ್ಯಾಟ್ ರಿಲೇಟೆಡ್ ಇರತಕ್ಕಂತಹ ಒಂದು ಸರ್ವಿಸಸ್ ಗಳನ್ನ ಕಂಪ್ಲೀಟ್ ಆಗಿ ಹ್ಯಾಂಡಲ್ ಮಾಡ್ತಾ ಇದೆ ಈ ಪ್ಲಾಟ್ಫಾರ್ಮ್. ಸುಮಾರು 5.56 ಕೋಟಿ ಜನಗಳಷ್ಟು ಓವರ್ ಆಲ್ ಡಿಮ್ಯಾಟ್ ಅಕೌಂಟ್ ಅನ್ನು ಇವತ್ತಿನ ಮಟ್ಟಿಗೆ ಇವರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಹಾಗೆ ಡಿಮ್ಯಾಟ್ ಕಸ್ಟಡಿ ಇನ್ ಟರ್ಮ್ಸ್ ಆಫ್ ದ ರುಪೀಸ್ ಅಲ್ಲಿ ನೋಡೋದಾದ್ರೆ ಇವತ್ತಿನ ಮಟ್ಟಿಗೆ 37 ಲಕ್ಷ ಕೋಟಿಯಷ್ಟು ಓವರ್ ಆಲ್ ಅಮೌಂಟ್ ಅನ್ನ ಡಿಮ್ಯಾಟ್ ಕಸ್ಟಡಿಯಲ್ಲಿ ಇವರು ಇಟ್ಕೊಂಡಿರ್ತಾರೆ. ಡಿಜಿಟಲ್ KYC ಇರಬಹುದು, ಇ-ಸೈನ್ ಇರಬಹುದು, ಅಥವಾ ಓವರ್ ಆಲ್ ಈ ಒಂದು ಪರ್ಟಿಕ್ಯುಲರ್ ಎಕ್ಸ್ಚೇಂಜ್ ರಿಲೇಟೆಡ್ ಸರ್ವಿಸಸ್ ಗಳು, ಡಿಮ್ಯಾಟ್ ರಿಲೇಟೆಡ್ ಸರ್ವಿಸಸ್ ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆನ್ಲೈನ್ ಸರ್ವಿಸಸ್ ಗಳನ್ನ ಕಂಪನಿ ಇವತ್ತಿನ ಮಟ್ಟಿಗೆ ಕೊಡ್ತಾ ಇರುತ್ತೆ. ಈ ಕಂಪನಿ
ಕಂಪನಿಯ ಫೈನಾನ್ಷಿಯಲ್ ಮಾಹಿತಿ ಅಂತ ನೋಡೋದಾದ್ರೆ ಸಿಡಿಎಸ್ಎಲ್ 15,913 ಕೋಟಿಗಳಷ್ಟು ಮಾರ್ಕೆಟ್ ಕ್ಯಾಪ್ ಹೊಂದಿರುತ್ತೆ. ಹಾಗೆ ಪಿ ರೇಷಿಯೋ 55.8, ರಿಟರ್ನ್ ಆನ್ ಇಕ್ವಿಟಿ ಪರ್ಸೆಂಟೇಜ್ 25% ಆಗಿರುತ್ತೆ. ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಬಂದು 65.4%. ಡೆಟ್ ಟು ಇಕ್ವಿಟಿ ಯಾವುದೇ ರೀತಿಯ ಸಾಲ ಇಲ್ಲ, ಝೀರೋ, ಅಬ್ಸಲ್ಯೂಟ್ಲಿ ಝೀರೋ ಆಗಿರುತ್ತೆ. ಹಾಗೆ ಸೇಲ್ಸ್ ಡೇಟಾ ನೋಡೋದಾದ್ರೆ 22.8%, ಕಳೆದ ಒಂದು ವರ್ಷದಲ್ಲಿ 192% ನಷ್ಟು ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ತಂದುಕೊಟ್ಟಿರುತ್ತೆ. ನಮ್ಮ ಲಿಸ್ಟ್ ಇರತಕ್ಕಂಥ 11ನೇ ಕಂಪನಿ ಬಂದು ಕ್ಯಾಮ್ಸ್, CAMS ಅಂತ ಹೇಳ್ತಾರೆ. ಸೊ ಬೇಸಿಕಲಿ ಕಂಪ್ಯೂಟರ್ ಏಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಇವತ್ತಿನ ಮಟ್ಟಿಗೆ ಭಾರತದಲ್ಲಿರತಕ್ಕಂಥ ಅತಿ ದೊಡ್ಡ ಮ್ಯೂಚುವಲ್ ಫಂಡ್ ಟ್ರಾನ್ಸ್ಫರ್ ಏಜೆನ್ಸಿ ಅಂತ ಹೇಳ್ಬೋದು ಇವರನ್ನ. ಸೋಫಾರ್ ಇವರು 22 ಟ್ರಿಲಿಯನ್ಸ್ ನಷ್ಟು ಓವರ್ ಆಲ್ ಅಮೌಂಟ್ ಅನ್ನ ಮ್ಯೂಚುವಲ್ ಫಂಡ್ ಅನ್ನ ರಿಪ್ರೆಸೆಂಟ್ ಮಾಡ್ತಾ ಇರ್ತಾರೆ. ಹಾಗೆ 69.4% ನಷ್ಟು 69.4% ನಷ್ಟು ಮಾರ್ಕೆಟ್ ಶೇರ್ ಅನ್ನ ಇವತ್ತಿನ ಮಟ್ಟಿಗೆ ಇವರು ಮ್ಯೂಚುವಲ್ ಫಂಡ್ ಮಾರ್ಕೆಟ್ ಅಲ್ಲಿ ಹೊಂದಿರ್ತಾರೆ. ಡಿವಿಡೆಂಡ್ ಕೊಡೋದಿರಬಹುದು ಅಥವಾ ಪೇಮೆಂಟ್ ರಿಲೇಟೆಡ್ ಸರ್ವಿಸಸ್ ಗಳಿರಬಹುದು, ಈ ರೀತಿಯಾದಂತಹ ಮ್ಯೂಚುವಲ್ ಫಂಡ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಆನ್ಲೈನ್ ಸರ್ವಿಸಸ್ ಗಳನ್ನ ಈ ಒಂದು ಪ್ಲಾಟ್ಫಾರ್ಮ್ ಮೂಲಕ ಈ ಕಂಪನಿ ಕೊಡ್ತಾ ಇರುತ್ತೆ. ಈ ಕಂಪನಿಯ ಫೈನಾನ್ಷಿಯಲ್ ಮಾಹಿತಿ ಅಂತ ನೋಡೋದಾದ್ರೆ ಕ್ಯಾಮ್ಸ್ ಮಾರ್ಕೆಟ್ ಕ್ಯಾಪ್ ಬಂದು 12,705 ಕೋಟಿಗಳಷ್ಟಾಗಿರುತ್ತೆ. ಹಾಗೆ ಪಿ ರೇಷಿಯೋ 46.3, ರಿಟರ್ನ್ ಆನ್ ಇಕ್ವಿಟಿ ಬಂದು 44% ಆಗಿರುತ್ತೆ. ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಬಂದು 44.4%. ಡೆಟ್ ಟು ಇಕ್ವಿಟಿ ಬಂದು ಅಬ್ಸಲ್ಯೂಟ್ಲಿ ಝೀರೋ, ಯಾವುದೇ ರೀತಿಯ ಸಾಲ ಇಲ್ಲ ಕಂಪನಿಯಲ್ಲಿ. ಹಾಗೆ ಕಳೆದ 5 ವರ್ಷದಲ್ಲಿ 8.82% ನಷ್ಟು ಸೇಲ್ಸ್ ಅನ್ನ ಹೊಂದಿರುತ್ತೆ ಕಂಪನಿ. ಹಾಗೆ ಕಳೆದ ಒಂದು ವರ್ಷದಲ್ಲಿ 38.7% ನಷ್ಟು ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ತಂದುಕೊಟ್ಟಿರುತ್ತೆ. ನಮ್ಮಲ್ಲಿ ಇರ್ತಕ್ಕಂಥ 12ನೇ ಕಂಪನಿ ಬಂದು ರೂಟ್ ಮೊಬೈಲ್ ಅಂತ ಹೇಳ್ಕೊಂಡು, ಸೊ ಬೇಸಿಕಲಿ SMS ಇರಬಹುದು, ಆನ್ಲೈನ್ ರಿಲೇಟೆಡ್ ಇರತಕ್ಕಂಥ ಒಂದು ಸರ್ವಿಸಸ್ ಗಳನ್ನ OTT ಪ್ಲಾಟ್ಫಾರ್ಮ್ಸ್ ಗಳಿಗೆ, ಓವರ್ ದ ಟಾಪ್ ಹಾಗೆ ಮೊಬೈಲ್ ನೆಟ್ವರ್ಕ್ ಆಪರೇಟರ್ಸ್ ಗಳಿಗೆ ಸರ್ವಿಸಸ್ ಗಳನ್ನ ಇವತ್ತಿನ ಮಟ್ಟಿಗೆ ಈ ಕಂಪನಿ ಕೊಡ್ತಾ ಇರುತ್ತೆ. ಈ ಕಂಪನಿಯ ಫೈನಾನ್ಷಿಯಲ್ ಮಾಹಿತಿ ಅಂತ ನೋಡೋದಾದ್ರೆ ಇವತ್ತಿನ ಮಟ್ಟಿಗೆ 250ಕ್ಕಿಂತ ಜಾಸ್ತಿ ಆಕ್ಟಿವ್ ಕ್ಲೈಂಟ್ಸ್ ಗಳನ್ನ ಈ ಒಂದು ಕಂಪನಿ ಹೊಂದಿರುತ್ತೆ. ಇನ್ಫ್ಯಾಕ್ಟ್ ಹೇಳ್ಬೇಕಪ್ಪ ಅಂತಂದ್ರೆ ಏರ್ಟೆಲ್, ಅಮೆಜಾನ್ ಈ ರೀತಿಯಾದಂತಹ ದೊಡ್ಡ ಕಸ್ಟಮರ್ಗಳು ಕೂಡ ಈ ಕಂಪನಿಗೆ ಇವತ್ತಿನ ಮಟ್ಟಿಗೆ ಇರ್ತಾರೆ. ಈ ಕಂಪನಿಯ ಫೈನಾನ್ಷಿಯಲ್ ಮಾಹಿತಿಯನ್ನು ಅರ್ಥ ಮಾಡ್ಕೊಳ್ಳೋಣ ಇವಾಗ. ರೂಟ್ ಮೊಬೈಲ್ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಬಂದು 11,005 ಕೋಟಿಗಳಷ್ಟಾಗಿದ್ರೆ ಪಿ ರೇಷಿಯೋ ಒಂದು 69.7, ರಿಟರ್ನ್ ಆನ್ ಇಕ್ವಿಟಿ ಬಂದು 28.9%, OPM ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಬಂದು 12.2%, ಡೆಟ್ ಟು ಇಕ್ವಿಟಿ ಆಲ್ಮೋಸ್ಟ್ 0.02 ಅಷ್ಟಿರುತ್ತೆ. ಹಾಗೆ ಸೇಲ್ಸ್ ಡೇಟಾ ಬಂದು 30.8% ಹೇಳ್ತಾ ಇದ್ರೆ ಕಳೆದ ಒಂದು ವರ್ಷದಲ್ಲಿ ಹೂಡಿಕೆದಾರರಿಗೆ 37.8% ನಷ್ಟು ರಿಟರ್ನ್ ಅನ್ನ ಈ ಕಂಪನಿ ತಂದುಕೊಟ್ಟಿರುತ್ತೆ. ನಮ್ಮಲ್ಲಿ ಇರ್ತಕ್ಕಂಥ 13ನೇ ಕಂಪನಿ ಬಂದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, BSE. ಇನ್ಫ್ಯಾಕ್ಟ್ ಹೇಳ್ಬೇಕಪ್ಪ ಅಂತಂದ್ರೆ ಏಷ್ಯಾದಲ್ಲಿ ತುಂಬಾ ಹಳೆಯ ಒಂದು ಎಕ್ಸ್ಚೇಂಜ್ ಇದು, ಸ್ಟಾಕ್ ಎಕ್ಸ್ಚೇಂಜ್ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಇನ್ ಟರ್ಮ್ಸ್ ಆಫ್ ದ ಲೀಸ್ಟಿಂಗ್ಸ್ ಅಂತ ನೋಡೋದಾದ್ರೆ ಇಡೀ ಪ್ರಪಂಚದಲ್ಲೇ 1ನೇ ಅಥವಾ ಮೊದಲನೆಯ ಸ್ಥಾನದಲ್ಲಿ ಈ ಒಂದು ಕಂಪನಿ ಇರತಕ್ಕಂಥದ್ದಾಗಿರುತ್ತೆ ಅಥವಾ ಈ ಎಕ್ಸ್ಚೇಂಜ್ ಇರತಕ್ಕಂಥದ್ದಾಗಿರುತ್ತೆ. 1986ರಲ್ಲಿ ನಾವು ಜಾಸ್ತಿ ಹೆಸರು ಕೇಳತಕ್ಕಂಥ ಸೆನ್ಸೆಕ್ಸ್ ಅನ್ನೋ ಒಂದು ಇಂಡೆಕ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೆನ್ಸೆಕ್ಸ್ ಇಸ್ ಬೇಸಿಕಲಿ ಅನ್ ಇಂಡೆಕ್ಸ್ ವಿಚ್ ರಿಪ್ರೆಸೆಂಟ್ಸ್ BSE, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ನ ಒಂದು ಮಾಪನ ಆಗಿರುತ್ತೆ ಸೆನ್ಸೆಕ್ಸ್ 30 ಕಂಪನಿಗಳನ್ನ ಸೇರಿ ಆಗಿರ್ತಕ್ಕಂಥದ್ದು. ಫೈನಾನ್ಷಿಯಲ್ ಮಾರ್ಕೆಟ್ ರಿಲೇಟೆಡ್ ಸಂಬಂಧಪಟ್ಟಿರ್ತಕ್ಕಂತಹ ಮೇಜರ್ ಎಕ್ಸ್ಚೇಂಜ್ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇರುತ್ತೆ. ಟ್ರೇಡಿಂಗ್ ಅಂಡ್ ಕ್ಲಿಯರಿಂಗ್ ಇರಬಹುದು, ಫೈನಾನ್ಷಿಯಲ್ ಸರ್ವಿಸಸ್ ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡೋದಿರಬಹುದು, ಹಾಗೆ ಇಂಡೆಕ್ಸ್ ಅಂಡ್ ಸಾಫ್ಟ್ವೇರ್ ಸರ್ವಿಸಸ್ ಗಳನ್ನ ತನ್ನ ಒಂದು ಪ್ಲಾಟ್ಫಾರ್ಮ್ ವೆಬ್ಸೈಟ್ಸ್ ಗಳ ಮೂಲಕ ಇವತ್ತಿನ ಮಟ್ಟಿಗೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮಾಡ್ತಾ ಇರುತ್ತೆ. ಈ ಕಂಪನಿಯ ಫೈನಾನ್ಷಿಯಲ್ ಮಾಹಿತಿಯನ್ನು ಅರ್ಥ ಮಾಡ್ಕೊಳ್ಳೋಣ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇವತ್ತಿನ ಮಟ್ಟಿಗೆ 10,276 ಕೋಟಿಗಳಷ್ಟು ಮಾರ್ಕೆಟ್ ಕ್ಯಾಪ್ ಹೊಂದಿದ್ರೆ ಪಿ ರೇಷಿಯೋ ಬಂದು 48.4 ಆಗಿರುತ್ತೆ. ರಿಟರ್ನ್ ಆನ್ ಇಕ್ವಿಟಿ 5.89%. ಹಾಗೆ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಬಂದು 35.5%, ಡೆಟ್ ಟು ಇಕ್ವಿಟಿ ಯಾವುದೇ ರೀತಿಯ ಸಾಲ ಎಲ್ಲ ಝೀರೋ ಇದೆ. ಹಾಗೆ ಸೇಲ್ಸ್ ವೇರಿಯಬಲ್ ನೋಡಿದ್ರೆ ಕಳೆದ 5 ವರ್ಷದಲ್ಲಿ -0.14%. ಹಾಗೆ ಕಳೆದ ಒಂದು ವರ್ಷದಲ್ಲಿ ಹೂಡಿಕೆದಾರರಿಗೆ 280% ನಷ್ಟು ರಿಟರ್ನ್ ಅನ್ನ ಈ ಕಂಪನಿ ತಂದುಕೊಟ್ಟಿರುತ್ತೆ. ನಮ್ಮ ಲಿಸ್ಟ್ ಇರತಕ್ಕಂಥ 14ನೇ ಕಂಪನಿ ಬಂದು ಸಿ ಇನ್ಫೋ ಸಿಸ್ಟಮ್ ಅಂತ ಹೇಳ್ಕೊಂಡು ಇವತ್ತಿನ ಮಟ್ಟಿಗೆ ಮ್ಯಾಪ್ ಮೈ ಇಂಡಿಯಾ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಅನ್ನ ರನ್ ಮಾಡ್ತಾ ಇರತಕ್ಕಂಥ ಮೇನ್ ಕಂಪನಿ ಆಗಿರುತ್ತೆ. ಹಾಗೆ ಡಿಜಿಟಲ್ ಮ್ಯಾಪ್ಸ್ ಆಸ್ ಎ ಸರ್ವಿಸ್ ಇರಬಹುದು, ಸಾಫ್ಟ್ವೇರ್ ಆಸ್ ಎ ಸರ್ವಿಸ್ ಇರಬಹುದು, ಪ್ಲಾಟ್ಫಾರ್ಮ್ ಆಸ್ ಎ ಸರ್ವಿಸ್, ಈ ರೀತಿ ಒಂದು ಸರ್ವಿಸಸ್ ಗಳನ್ನ ಇಂಡಸ್ಟ್ರೀಸ್ಗೆ ಇವತ್ತಿನ ಮಟ್ಟಿಗೆ ಈ ಒಂದು ಕಂಪನಿ ಕೊಡ್ತಾ ಇರುತ್ತೆ. ಡಿಜಿಟಲ್ ಮ್ಯಾಪ್ಸ್ ಪ್ರಕಾರ ಓವರ್ ಆಲ್ 6.29 ಮಿಲಿಯನ್ಸ್ ನಷ್ಟು ಕಿಲೋಮೀಟರ್ ನಷ್ಟು ಇವರ ರೋಡ್ ಕವರ್ ಆಗಿರುತ್ತೆ ಇವತ್ತಿನ ಮಟ್ಟಿಗೆ, ವಿಚ್ ಇಸ್ 98.5% ಓವರ್ ಆಲ್ ರೋಡ್ ನೆಟ್ವರ್ಕ್ ಅಂತ ನೋಡೋದಾದ್ರೆ ಅಷ್ಟು ಪರ್ಸೆಂಟೇಜ್ ನಷ್ಟು ಇವರು ಕವರ್ ಮಾಡಿದ್ದಾರೆ ಆಲ್ರೆಡಿ. ಹಾಗೆ 7,933 ನಷ್ಟು ಓವರ್ ಆಲ್ ಟೌನ್ಸ್ ಗಳಿಗೆ ಇವರ ರೀಚ್ ಇದೆ ಇವತ್ತಿನ ಮಟ್ಟಿಗೆ. ಹಾಗೆ 6,37,472 ವಿಲೇಜಸ್ ಗಳಿಗೆ ಇವರು ರೀಚ್ ಇದೆ. 17.79 ಮಿಲಿಯನ್ ಪ್ಲೇಸಸ್ ಗಳಿಗೆ ಅಕ್ರಾಸ್ ಮೆನಿ ಕ್ಯಾಟಗರೀಸ್ ಲೈಕ್ ರೆಸ್ಟೋರೆಂಟ್ಸ್ ಗಳಿರಬಹುದು, ರಿಟೇಲ್ ಶಾಪ್ಸ್ ಇರಬಹುದು, ಮಾಲ್ ಗಳಿರಬಹುದು, ATMs ಗಳಿರಬಹುದು, ಹೋಟೆಲ್, ಪೊಲೀಸ್ ಸ್ಟೇಷನ್, ಎಲೆಕ್ಟ್ರಿಕ್ ವೆಹಿಕಲ್ ಹಾಗೆ ಚಾರ್ಜಿಂಗ್ ಸ್ಟೇಷನ್ಸ್ ಗಳಿಗೆ ಇವತ್ತಿನ ಮಟ್ಟಿಗೆ ಇವರು ರೀಚ್ ಹೊಂದಿರ್ತಾರೆ. ಹಾಗೆ 14.51 ಮಿಲಿಯನ್ಸ್ ನಷ್ಟು ಹೌಸ್ ಅಥವಾ ಬಿಲ್ಡಿಂಗ್ ಅಡ್ರೆಸ್ ಗಳನ್ನ ಇವತ್ತಿನ ಮಟ್ಟಿಗೆ ಇವರು ರೀಚ್ ಹೊಂದಿರ್ತಾರೆ. ಇನ್ ಟರ್ಮ್ಸ್ ಆಫ್ ದ ಫೈನಾನ್ಷಿಯಲ್ ಮಾಹಿತಿ ಅಂತ ನೋಡೋದಾದ್ರೆ ಈ ಕಂಪನಿದು ಸಿ ಇನ್ಫೋ ಸಿಸ್ಟಮ್ ಮಾರ್ಕೆಟ್ ಕ್ಯಾಪ್ ಇವತ್ತಿನ ಮಟ್ಟಿಗೆ 8,003 ಕೋಟಿಗಳಷ್ಟಾಗಿರುತ್ತೆ. ಪಿ ರೇಷಿಯೋ 166, ರಿಟರ್ನ್ ಆನ್ ಇಕ್ವಿಟಿ ಬಂದು 15.4%, ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಬಂದು 33.6% ಆಗಿದ್ರೆ ಡೆಟ್ ಟು ಇಕ್ವಿಟಿ 0.06, ಕರೆಂಟ್ ರೇಷಿಯೋ ಬಂದು 2.39% ಆಗಿರುತ್ತೆ. ಈ ಕಂಪನಿನೂ ಕೂಡ
21ರಲ್ಲಿ ಲಿಸ್ಟ್ ಆಗಿರೋದ್ರಿಂದ 1 ವರ್ಷದ ರಿಟರ್ನ್ ಡೇಟಾ ಅಂತ ನಾವಿಲ್ಲಿ ತೋರಿಸಿಲ್ಲ, ಬಟ್ ನೀವು ಇದನ್ನ ಚೆಕ್ ಮಾಡಬಹುದು ಗ್ರೋ ಆಪ್ ಅಲ್ಲಿ ಒಂದ್ಸತಿ ಎಷ್ಟು ಪರ್ಸೆಂಟೇಜ್ ಇವರು ರಿಟರ್ನ್ ಕೊಟ್ಟಿದ್ದಾರೆ ಅಂತ ಹೇಳ್ಕೊಂಡು. ಈ ಒಂದು ಕಂಪನಿನೂ ಕೂಡ ರೀಸೆಂಟ್ ಆಗಿ ಲಿಸ್ಟ್ ಆಗಿರೋದ್ರಿಂದ 1 ಇಯರ್ದು ಅಥವಾ 1 ವರ್ಷದ ರಿಟರ್ನ್ ಅಂತ ನಾವು ಇಲ್ಲಿ ತಗೊಳ್ಳಿಕ್ಕೆ ಆಗಲ್ಲ. ಸೊ ಅಫ್ಕೋರ್ಸ್ ಸ್ವಲ್ಪ ಟೈಮ್ ಆದ್ಮೇಲೆ ಡೆಫಿನೆಟ್ಲಿ ಮತ್ತೆ ಈ ರೀತಿಯಾದಂತಹ ಮಾಹಿತಿಗಳನ್ನ ಕೊಡ್ತಾ ಇರ್ತೀವಿ. ನಮ್ಮ ಲಿಸ್ಟ್ ಇರತಕ್ಕಂತಹ ಕೊನೆಯ ಕಂಪನಿ ಅಂತ ನೋಡೋದಾದ್ರೆ ಜಸ್ಟ್ ಡಯಲ್. ನಾವೆಲ್ಲರೂ ಯೂಸ್ ಮಾಡಿರ್ತೀವಿ ಸರ್ವಿಸಸ್ ನ. ಲೋಕಲ್ ಸರ್ಚ್ ಇಂಜಿನ್ ತರ ಕೆಲಸ ಮಾಡುತ್ತೆ. ಸೊ ಬೇಸಿಕಲಿ ಇವರು ಕಾಲ್ ಮೂಲಕ ಇರಬಹುದು, ವೆಬ್ಸೈಟ್ ಮೂಲಕ ಇರಬಹುದು, ಅಪ್ಲಿಕೇಶನ್ ಮೂಲಕ ಇರಬಹುದು, ಲೋಕಲ್ ಅಲ್ಲಿ ಇರತಕ್ಕಂತಹ ಸರ್ವಿಸಸ್ ಗಳನ್ನ ಅಥವಾ ಪ್ರಾಡಕ್ಟ್ಸ್ ಗಳನ್ನ ರಿಲೇಟೆಡ್ ಸರ್ವಿಸಸ್, ಬೇಸಿಕಲಿ ಸರ್ವಿಸಸ್ ರಿಲೇಟೆಡ್ ಜಾಸ್ತಿ ಕೆಲಸ ಮಾಡ್ತಾರೆ ಇವರು. ಅವ್ರನ್ನ ರೀಚ್ ಮಾಡಬಹುದಾಗಿರುತ್ತೆ ನಾವು ಸರ್ಚ್ ಮಾಡೋದ್ರ ಮೂಲಕ. ಸೊ B2C B2B ಎರಡೂ ಮಾಡೆಲ್ ಗಳನ್ನ ಹೊಂದಿರುತ್ತೆ. ಸೊ ಬೇಸಿಕಲಿ ಬಿಸ್ನೆಸ್ ಟು ಕಸ್ಟಮರ್ ಕನ್ಸ್ಯೂಮರ್ಸ್ ಗಳಿಗೂ ಇರತಕ್ಕಂತ ಒಂದು ಪ್ಲಾಟ್ಫಾರ್ಮ್ ಆಗಿರುತ್ತೆ. ಹಾಗೆ B2B ಅಥವಾ ಬಿಸ್ನೆಸ್ ಟು ಬಿಸ್ನೆಸ್ ಇರತಕ್ಕಂತಹ ಒಂದು ಪ್ಲಾಟ್ಫಾರ್ಮ್ ಕೂಡ ರೀಸೆಂಟ್ ಆಗಿ ಈ ಒಂದು ಪ್ಲಾಟ್ಫಾರ್ಮ್ ಲಾಂಚ್ ಮಾಡಿದೆ. ಈ ಕಂಪನಿ ಅಥವಾ ಈ ಒಂದು ಪ್ಲಾಟ್ಫಾರ್ಮಿನ ಫೈನಾನ್ಷಿಯಲ್ ಮಾಹಿತಿ ಅಂತ ನೋಡೋದಾದ್ರೆ ಜಸ್ಟ್ ಡಯಲ್ ಮಾರ್ಕೆಟ್ ಕ್ಯಾಪ್ ಒಂದು 7,180 ಕೋಟಿಗಳಷ್ಟಾಗಿರುತ್ತೆ. PE ರೇಷಿಯೋ 87.2, ಹಾಗೆ ರಿಟರ್ನ್ ಆನ್ ಇಕ್ವಿಟಿ ಬಂದು 10.7% ಆಗಿರುತ್ತೆ. ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಬಂದು 5.87%, ಹಾಗೆ ಡೆಟ್ ಟು ಇಕ್ವಿಟಿ 0.02, ಯಾವುದೇ ರೀತಿಯ ಸಾಲ ಇಲ್ಲ. ಕರೆಂಟ್ ರೇಷಿಯೋ 8.08. ಸೇಲ್ಸ್ ಡೇಟಾ ನೋಡೋದಾದ್ರೆ ಕಳೆದ 5 ವರ್ಷದ್ದು 0.22 ಆಗಿರುತ್ತೆ. ಕಳೆದ 1 ವರ್ಷದಲ್ಲಿ ಹೂಡಿಕೆದಾರರಿಗೆ 34% ರಿಟರ್ನ್ ಅನ್ನ ತಂದುಕೊಟ್ಟಿರುತ್ತೆ. ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈಸಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಫೈನಾನ್ಷಿಯಲ್ ಹಾಗೆ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ಸ್ ಗಳು ಕನ್ನಡದಲ್ಲಿ ನಿಮ್ಗೆ ಸಿಗಬೇಕಪ್ಪ ಅಪ್ಡೇಟ್ ಮಾಡಿದ ತಕ್ಷಣ ನಾವು ಅಂತ ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.